ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 16ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಇರುವಂಥ ದಿನ. ಈ ಬಿದಿಗೆ ಈ ದಿನ ಬೆಳಿಗ್ಗೆ 11 ಗಂಟೆ 36 ನಿಮಿಷದವರೆಗೆ ಇರಲಿದೆ. ನಂತರ ತದಿಗೆ ಅಂದರೆ ತೃತೀಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ರಾತ್ರಿ 11 ಗಂಟೆ 38 ನಿಮಿಷದವರೆಗೆ ಇರಲಿದೆ. ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 55 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿಯೋಗ. ಇದು ಈ ದಿನ ರಾತ್ರಿ 1 ಗಂಟೆ 22 ನಿಮಿಷದವರೆಗೆ ಇರಲಿದೆ. ನಂತರ ವ್ಯತಿಪಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2 ಗಂಟೆ 5 ನಿಮಿಷದಿಂದ ಅಪರಾಹ್ನ 3 ಗಂಟೆ 41 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 53 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 41 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 4 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 39 ನಿಮಿಷದಿಂದ ಸಂಜೆ 4 ಗಂಟೆ 35 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಒಂದು ವೇಳೆ ಈ ಸಮಯದಲ್ಲಿ ನಿಮ್ಮ ಚಟುವಟಿಕೆಗಳು ಆರಂಭ ಆಗಿದ್ದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 59 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 54 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 7 ಗಂಟೆ 3 ನಿಮಿಷದಿಂದ ರಾತ್ರಿ 8 ಗಂಟೆ 32 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನದ ಚಗೋದಯದ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 2 ನಿಮಿಷದವರೆಗೆ ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಈ ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ಚಗೋದಯದ ಲಾಭದ ಸಮಯವನ್ನು ನೀವು ಬಳಸ್ಕೊಳ್ಬಹುದು. ಇದರಲ್ಲಿ ನಿಮ್ಮ ಚಟುವಟಿಕೆಗಳನ್ನಾದರೂ ಆರಂಭ ಮಾಡಿ ಅಥವಾ ನಿಮ್ಮ ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣವನ್ನಾದರೂ ಕೂಡ ಪ್ರಾರಂಭ ಮಾಡ್ಬೋದು. ಇದು ನಿಮಗೆ ಅತ್ಯುತ್ತಮವಾದಂಥ ಫಲಗಳನ್ನು ತಂದುಕೊಡುತ್ತೆ. ಹಾಗಾಗಿ ವ್ಯಾಪಾರಸ್ಥರು ಪ್ರತಿನಿತ್ಯ ಈ ಚಗೋದಯದ ಸಮಯ ಯಾವುದಿದೆ ಅನ್ನೋಂಥದ್ದನ್ನು ನೋಡಿಕೊಂಡು ಅದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 59 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 49 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ನಮ್ಮ ಜ್ಞಾನಕ್ಕೆ, ನಮ್ಮ ಭಾಗ್ಯಕ್ಕೆ, ನಮ್ಮ ಪಾಂಡಿತ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರಿಗೆ ಹೊಸ ವಿಚಾರಗಳು ಕೇಳಬೇಕು ಅಂತ ಅನಿಸುತ್ತೆ, ಹೊಸದಾಗಿ ಜ್ಞಾನ ಸಂಪಾದನೆ ಆಗಬೇಕು ಅನಿಸುತ್ತೆ, ಅಂಥವ್ರಿಗೆ ತುಂಬ ಅನುಕೂಲತೆ ಇದೆ. ಯಾವುದೋ ಒಂದು ಗುರುವಿನ ಮೂಲಕ ನಿಮಗೆ
ಈ ದಿನ ನೀವು ಬಯಸುವಂಥ ಮಾಹಿತಿ ಸಿಕ್ಕತ್ತೆ. ಜ್ಞಾನ ಸಂಪಾದನೆ ಬಹಳ ಹೆಚ್ಚಾಗಿರುತ್ತೆ ಈ ದಿನದಲ್ಲಿ. ಇನ್ನು ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಪಾಂಡಿತ್ಯಕ್ಕೆ ಗುರು ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಶ್ರದ್ಧೆಯಿಂದ ಕೆಲವೊಂದು ವಿಚಾರಗಳಲ್ಲಿ ತೊಡಗಿಸ್ಕೊಳ್ತೀರೋ ಅಂಥವ್ರಿಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಏಕೆಂದರೆ ಧರ್ಮಕ್ಕೆ, ಗೌರವಕ್ಕೆ, ನ್ಯಾಯಕ್ಕೆ ಗುರು ಕಾರಕನಾಗಿರೋದ್ರಿಂದ ನ್ಯಾಯಯುತವಾಗಿ ನಿಮಗೆ ಸಲ್ಲಬೇಕಾದಂಥ ಒಳ್ಳೆಯ ಸ್ಥಾನಮಾನಗಳು ಕೂಡ ಸಿಕ್ಕತ್ತೆ. ಮನಸ್ಸಿಗೆ ತುಂಬ ಸಮಾಧಾನ ಸಿಕ್ಕುವಂಥ ಸಂದರ್ಭ ಇದು. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರು ಹೋರಾದಲ್ಲಿ ಆರಂಭ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಏಕೆಂದರೆ ಗುರು ಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:43 ಬೆಳಿಗ್ಗೆ 7:41 ಹಾಗೆ ಮಧ್ಯಾಹ್ನ 1:31 ಮಧ್ಯಾಹ್ನ 2:30 ಇನ್ನು ರಾತ್ರಿ 8:27 ರಾತ್ರಿ 9:28 ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸೋನಾದ್ದರಿಂದ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ವ್ಯವಹಾರಗಳು ಕೂಡ ತುಂಬ ನಿಧಾನ ಆಗುತ್ತೆ. ಅದರಲ್ಲೂ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಜೊತೆಗೆ ಈ ದಿನ ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಲ್ಲುವಂಥ ಸಾಧ್ಯತೆಗಳಿರೋದ್ರಿಂದ ಮತ್ತು ನಿಧಾನವಾದ ಫಲಿತಾಂಶಗಳು ಬರೋದರಿಂದ ನಿಮಗೆ ಕೆಲಸದಲ್ಲೇ ಆಸಕ್ತಿ ಕಡಿಮೆ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5:41 ಬೆಳಿಗ್ಗೆ 6:43 ಇನ್ನು ಮಧ್ಯಾಹ್ನ 12:33 ಮಧ್ಯಾಹ್ನ 1:31 ಹಾಗೆ ರಾತ್ರಿ 7:25 ರಾತ್ರಿ 8:27 ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಬುಧ ಹೋರ ಏನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ವ್ಯಾಪಾರಗಳಲ್ಲಿ ತೆಗೆದುಕೊಳ್ಳಬೇಕಾದಂಥ ನಿರ್ಧಾರದ ಕಡೆ ಸ್ವಲ್ಪ ಗಮನ ಇರಬೇಕು. ಹಾಗೆ ಡಾಕ್ಯುಮೆಂಟೇಷನ್ಗಾಗಲಿ, ಆರ್ಬಿಟ್ರೇಷನ್ಗೆ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಎಲ್ಲ ಒಂದು ಕಡೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇನ್ನು ಹಣಕಾಸಿನ ಹೂಡಿಕೆಯ ವಿಚಾರ, ನಿಮ್ಮ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥ ವಿಚಾರ ಯಾವುದೇ ಇದ್ದರೂ ಆದಷ್ಟು ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ವ್ಯವಹಾರಗಳು ಅಷ್ಟೊಂದು ಅನುಕೂಲಕರವಾದಂಥ ಒಂದು ಸ್ಥಿತಿಯಲ್ಲಿ ಇರಲ್ಲ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:36 ಬೆಳಿಗ್ಗೆ 11:35 ಇನ್ನು ಸಂಜೆ 5:25 ಸಂಜೆ 6:24 ಹಾಗೆ ರಾತ್ರಿ 12:33 ರಾತ್ರಿ 1:35 ಬುಧ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಏನಿದೆ ಇದು ತುಂಬ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ಈ ದಿನ ಸರ್ಕಾರದ ಮಟ್ಟದ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸಿದೆ. ರಾಜಕಾರಣಿಗಳಿಗೂ ಕೂಡ ಈ ದಿನ ವಿಶೇಷವಾದಂತಹ ಸ್ಥಾನಮಾನ ಸಿಕ್ಕುವಂಥದ್ದಿದೆ. ನಿಮ್ಮ ಪ್ರಯಾಣದ ಉದ್ದೇಶಗಳು ಕೂಡ ಈಡೇರುತ್ತೆ. ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ರವಿ ಹೋರ ಬಹಳ ಚೆನ್ನಾಗಿದೆ. ಇನ್ನು ನಿಮ್ಮ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇನ್ನು ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಮುಂದುವರಿಸುವಂಥದ್ದಿರಲಿ, ಒಂದು ಪ್ರಯಾಣ ಇರಲಿ, ನಿಮಗೆ ಅನುಕೂಲವನ್ನು ತರುವಂಥದ್ದು ಈ ದಿನ ಇರುವಂಥ ರವಿ ಹೋರ. ಇದು ಈ ದಿನ ಬೆಳಿಗ್ಗೆ 8:39 ಬೆಳಿಗ್ಗೆ 9:38 ಇನ್ನು ಅಪರಾಹ್ನ 3:28 ಅಪರಾಹ್ನ 4:27 ಹಾಗೆ ರಾತ್ರಿ 10:30 ರಾತ್ರಿ 11:31 ರವಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪೂರ್ವ ಚಟುವಟಿಕೆಗಳನ್ನು ಮಾಡ್ತಾ ಇದ್ರೆ, ಪೂರ್ವ ಸಿದ್ಧತೆ ಏನಾದರೂ ಇದ್ದರೆ ಅದನ್ನು ಕೂಡ ಈ ದಿನ ಇರುವಂಥ ಶುಕ್ರ ಹೋರಾದಲ್ಲಿ ಮುಂದುವರಿಸಬಹುದು. ಇನ್ನು ಈ ದಿನ ನೆಗೋಷಿಯೇಷನ್ಸ್ಗೆ, ಇಂಟೀರಿಯರ್ ಡಿಸೈನರ್ಸ್ಗೆ, ರೇಷ್ಮೆ ವ್ಯಾಪಾರಿಗಳಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ನಿಮ್ಮ ಕ್ಲೈಂಟನ್ನು ಮೀಟ್ ಮಾಡುವಂಥ ವಿಚಾರ ಇದ್ದರೂ ಕೂಡ ನಿಮಗೆ ಒಳ್ಳೆಯ ಲಾಭದ ಜೊತೆಗೆ ಅನುಕೂಲ ಈ ದಿನ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:38 ಬೆಳಿಗ್ಗೆ 10:36 ಇನ್ನು
ಅಪರಾಹ್ನ 4 ಗಂಟೆ 27 ನಿಮಿಷದಿಂದ ಸಂಜೆ 5 ಗಂಟೆ 25 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 31 ನಿಮಿಷದಿಂದ ರಾತ್ರಿ 12 ಗಂಟೆ 33 ನಿಮಿಷದವರೆಗೆ ಶುಕ್ರಹೋರ ಇರುವಂಥ ಸಮಯ. ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಅದಕ್ಕಾಗಿ ಒಳ್ಳೆಯ ವೇಳೆ ಯಾವುದು, ಒಳ್ಳೆಯ ಮುಹೂರ್ತ ಯಾವುದು, ಯಾವ ಹೊರದಲ್ಲಿ ಯಾವ ಕೆಲಸ ಸೂಕ್ತವಾಗಿ ಮಾಡ್ಬೋದು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಬೇಕು. ಇದು ಪ್ರತಿನಿತ್ಯ ಪಂಚಾಂಗದಲ್ಲಿ ಸಿಕ್ಕುವಂಥ ವಿಚಾರ. ಹಾಗಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಸಕ್ಸಸ್ಫುಲ್ ಆಗಿರುವಂತಹ ದಿನ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಅದರಲ್ಲೂ ಉತ್ತರಾಯಣದ ಕೊನೆಯ ದಿನ ಇದು. ಏಕೆಂದರೆ ಈ ದಿನದಿಂದ ರವಿ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಯಾವ ದಿನ ರವಿ ಕರ್ಕಾಟಕ ರಾಶಿಗೆ ಬರ್ತಾನೋ ಆ ದಿನದಿಂದ ದಕ್ಷಿಣಾಯನ ಪುಣ್ಯಕಾಲ ಆರಂಭ ಆಗುತ್ತೆ. ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿಯಂದು ಆರಂಭ ಆದಂಥ ಉತ್ತರಾಯಣ ಈ ದಿನದವರೆಗೆ ಇರುತ್ತೆ. ಹಾಗೆ ರವಿ ಈ ದಿನ ಕರ್ಕಾಟಕ ರಾಶಿಯಲ್ಲಿ ಈ ದಿನ ರಾತ್ರಿ 11 ಗಂಟೆ 39 ನಿಮಿಷಕ್ಕೆ ಪ್ರವೇಶ ಮಾಡಿ ಆಗಸ್ಟ್ 17ನೇ ತಾರೀಕಿನವರೆಗೂ ಕೂಡ ಕರ್ಕಾಟಕ ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ ರವಿ. ಹಾಗಾಗಿ ಈ ದಿನ ಗುರುವಾರ ರಾತ್ರಿ 11:30ಕ್ಕೆ ತದಿಗೆಯ ತಿಥಿ ಇರುತ್ತೆ. ಮಖಾ ನಕ್ಷತ್ರ, ಸಿದ್ಧಿಯೋಗ, ಗರಜಕರಣ, ಶುಭ ಪಂಚಕ, ಶುಕ್ರಹೋರ, ಮೀನಲಗ್ನ, ನಕ್ಷತ್ರ ರೇವತಿಯಲ್ಲಿರುವಾಗ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿ ಪುನರ್ವಸು, ಪುಷ್ಯ, ಆಶ್ಲೇಷ ನಕ್ಷತ್ರಗಳ ಮೇಲೆ ಆಗಸ್ಟ್ 17ನೇ ತಾರೀಕಿನವರೆಗೂ ಕೂಡ ಸಂಚಾರವನ್ನು ಮಾಡ್ತಾನೆ. ಹಾಗಾಗಿ ಈ ದಿನ ಈ ಉತ್ತರಾಯಣದ ಕೊನೆಯ ದಿನ. ನಾಳೆಯಿಂದ ದಕ್ಷಿಣಾಯನ ಆರಂಭ ಆಗುವಂಥದ್ದು. ಇನ್ನು ಈ ದಿನವನ್ನು ಕರ್ಕ ಸಂಕ್ರಾಂತಿ ಅಂತ ಹೇಳಿ ಕರೆಯುವಂಥದ್ದಿದೆ, ಕಟಕ ಸಂಕ್ರಾಂತಿ ಅಂತ ಹೇಳಿ ಕರೀತಾರೆ. ಇನ್ನು ವಿಶೇಷವಾಗಿ ಒರಿಸ್ಸಾದ ಪುರಿಯಲ್ಲಿ ಜಗನ್ನಾಥ ರಥಯಾತ್ರೆ ಆರಂಭ ಆಗುವಂಥ ಒಂದು ಸಂದರ್ಭ ಕೂಡ. ಹಾಗಾಗಿ ಆಷಾಢ ಮಾಸದಲ್ಲಿ ನಾವು ನೆನ್ನೆಯ ಸಂಚಿಕೆಯಲ್ಲಿ ಹೇಳಿದಾಗೆ ಭಗವಂತನ ಆರಾಧನೆಗೆ ತುಂಬ ಸೂಕ್ತವಾಗಿರುವಂಥ ಸಮಯ. ಅದಕ್ಕಾಗಿಯೇ ಎಲ್ಲೆಡೆ ಜಾತ್ರೆಗಳು, ಮಹೋತ್ಸವಗಳು ನಡೀತಾ ಇರುವಂಥ ಸಂದರ್ಭವನ್ನು ಕಾಣಬಹುದು. ಇನ್ನು ಬಂಧುಗಳೇ, ನಾವು ನೆನ್ನೆಯ ಸಂಚಿಕೆಯಲ್ಲಿ ಆಷಾಢ ಮಾಸದ ಬಗ್ಗೆ ಕೆಲವು ಮಾಹಿತಿಗಳನ್ನು ಹೇಳ್ತಾ ಇದ್ವಿ. ಅದರಲ್ಲೂ ಕೆಲವರು ಆಷಾಢ ಮಾಸವನ್ನು ಅಶುಭ ಮಾಸ ಅಂತ ಕರಿಬೋದಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಈ ದಿನ ಕೇಳಿದ್ದಾರೆ. ಹಲವಾರು ವೀಕ್ಷಕರಲ್ಲಿ ಈ ಒಂದು ಜಿಜ್ಞಾಸೆ ಇದೆ. ಯಾಕೆಂದರೆ ಇಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳಿದಾಗ ಎಲ್ಲೋ ಈ ಮಾಸ ಅಶುಭ ಮಾಸ ಅನ್ನುವಂಥ ಭಾವನೆ, ಕಲ್ಪನೆ ಕೆಲವರಿಗೆ ಬಂದಿರುವಂಥದ್ದಿದೆ. ಆದರೆ ಆಷಾಢ ಮಾಸವನ್ನು ಯಾರೂ ಕೂಡ ಭಯದಿಂದ ನೋಡುವಂಥ ಅಗತ್ಯ ಇಲ್ಲ. ಇದು ನಿಜವಾಗ್ಲೂ ನಮ್ಮ ಆತ್ಮಚಿಂತನೆಯನ್ನು ಮಾಡಲಿಕ್ಕೆ, ಹಾಗೆ ಜಪ, ತಪ, ದಾನ ಮತ್ತು ಧರ್ಮಾಚರಣೆಗೆ ಅತ್ಯಂತ ಶ್ರೇಷ್ಠವಾಗಿರುವಂಥ ಒಂದು ಕಾಲ. ಹಾಗೆ ಶುಭ ಕಾರ್ಯಗಳನ್ನು ಸಂಪ್ರದಾಯದಂತೆ ಮುಂದೂಡುವಂಥದ್ದು ಕೂಡ ಇದೆ. ಆದರೆ ಈ ಮಾಸವನ್ನು ಅಶುಭ ಅನ್ನುವಂಥದ್ದು ಕಾರಣಕ್ಕೆ ಮುಂದೂಡುವಂಥದ್ದಲ್ಲ. ಅದಕ್ಕೆ ಬದಲಾಗಿ ಈ ಮಾಸಾಧಿಪತಿ ವಾಮನ ದೇವರು. ಹಾಗಾಗಿ ಭಗವಂತನ ಆರಾಧನೆಯಿಂದ ನಮಗೆ ಆರೋಗ್ಯ, ಐಶ್ವರ್ಯ, ಸಂತೋಷ, ಸಮೃದ್ಧಿ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಭಗವಂತನ ಆರಾಧನೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿರುವಂಥದ್ದು ಈ ಆಷಾಢ ಮಾಸದಲ್ಲಿ. ಇಲ್ಲಿ ಈ ಆಷಾಢ ಅಂತ ಹೆಸರು ಬಂದಾಗಲೇ ಅದು ಅಮಂಗಳ ಅನ್ನುವಂಥ ಒಂದು ಕಲ್ಪನೆ ಮೂಡುತ್ತೆ. ಏಕೆಂದರೆ ಪ್ರತಿ ವರ್ಷದಲ್ಲಿ ಬರುವಂಥ 12 ತಿಂಗಳುಗಳೇನಿದೆ ಅದನ್ನೇ 12 ಮಾಸ ಅನ್ನುವಂಥದ್ದು, ಅದಕ್ಕೆ ತನ್ನದೇ ಆದಂಥ ಒಂದು ವಿಶಿಷ್ಟತೆ, ಮಹತ್ವ ಇದೆ. ಇಲ್ಲಿ ಹಿಂದೆ ಆಷಾಢ ಮಾಸಕ್ಕೆ ತಪ್ಪು ಕಲ್ಪನೆ ಇರಲಿಲ್ಲ. ಆದರೆ ಇತ್ತೀಚಿನ ಜನಮಾನಸದಲ್ಲಿ ಬೆಳೆದಂತಹ ಕೆಲವೊಂದು ನಂಬಿಕೆಗಳಿಂದ ಈ ಮಾಸದ ಬಗ್ಗೆ ಅನಗತ್ಯವಾದಂಥ ಭಯ ಉಂಟಾಗಿರುವಂಥದ್ದು ಇದೆ. ಅದರಲ್ಲೂ ಆಷಾಢ ಮಾಸದ ಹುಣ್ಣಿಮೆಯ ದಿನ ಚಂದ್ರ ಪೂರ್ವಾಷಾಢ ನಕ್ಷತ್ರದ ಸಂಯೋಗದಲ್ಲಿರೋದರಿಂದ ಈ ತಿಂಗಳಿಗೆ ಆಷಾಢ ಮಾಸ ಅನ್ನುವಂಥ ಒಂದು ಹೆಸರು ಬಂದಿದೆ. ಹಾಗೆ ಇದು ಅಶುಭ ಮಾಸ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯ ಶಾಸ್ತ್ರೀಯವಾದಂಥ ಆಧಾರಗಳಿಲ್ಲ, ಸ್ಪಷ್ಟವಾದಂತಹ ಉದಾಹರಣೆಗಳು ಕೂಡ ಇಲ್ಲ. ಹಾಗಾಗಿನೇ ತಿಂಗಳುಗಳಿಗೆ ಬಂದಿರುವಂಥ ಹೆಸರೇನಿದೆ ಅದು ಹುಣ್ಣಿಮೆಯ ದಿನ ಚಂದ್ರ ಯಾವ ನಕ್ಷತ್ರದಲ್ಲಿರ್ತಾನೋ ಆ ನಕ್ಷತ್ರದೊಂದಿಗೆ ಸಂಯೋಗವನ್ನು ಹೊಂದಿರ್ತಾನೋ ಆ ನಕ್ಷತ್ರದ ಹೆಸರಿನಿಂದಲೇ ಆ ತಿಂಗಳು ಕರೆಯಲ್ಪಡುತ್ತೆ. ಇಲ್ಲಿ ಆಶ್ವಯುಜ ಮಾಸದ ಸಂದರ್ಭದಲ್ಲಿ ಹುಣ್ಣಿಮೆಯ ದಿನ ಅಶ್ವಿನಿ ನಕ್ಷತ್ರ ಇರುತ್ತೆ.
ಇನ್ನು ಕಾರ್ತಿಕ ಮಾಸದಲ್ಲಿ ಕೃತ್ತಿಕಾ ನಕ್ಷತ್ರ, ಮಾರ್ಗಶಿರ ಮಾಸದಲ್ಲಿ ಮೃಗಶಿರ ನಕ್ಷತ್ರ, ಪುಷ್ಯ ಮಾಸದಲ್ಲಿ ಪುಷ್ಯ ನಕ್ಷತ್ರ, ಮಾಘ ಮಾಸದಲ್ಲಿ ಮಖ ನಕ್ಷತ್ರ, ಹಾಗೆ ಫಾಲ್ಗುಣ ಮಾಸದಲ್ಲಿ ಉತ್ತರ ಫಲ್ಗುಣಿ ನಕ್ಷತ್ರ, ಚೈತ್ರ ಮಾಸದಲ್ಲಿ ಚಿತ್ತಾ ನಕ್ಷತ್ರ, ವೈಶಾಖ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯ ದಿನ ವಿಶಾಖ ನಕ್ಷತ್ರ ಇರುತ್ತೆ. ಇನ್ನು ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ನಕ್ಷತ್ರ, ಆಷಾಢ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯ ದಿನ ಪೂರ್ವಾಷಾಢ ನಕ್ಷತ್ರ ಇರುತ್ತೆ. ಇನ್ನು ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರ ಇರುತ್ತೆ. ಭಾದ್ರಪದ ಮಾಸದಲ್ಲಿ ಉತ್ತರ ಭಾದ್ರ ನಕ್ಷತ್ರ ಇರುವಂಥದ್ದು. ಹೀಗೆ ಪೂರ್ವಾಷಾಢ ನಕ್ಷತ್ರದ ಕಾರಣದಿಂದ ಈ ತಿಂಗಳಿಗೆ ಆಷಾಢ ಅನ್ನುವಂಥ ಒಂದು ಹೆಸರು ಬಂತು. ಇಲ್ಲಿ ಈ ಆಷಾಢ ಮಾಸದಲ್ಲಿ ಹಿಂದೆ ಮಳೆಯ ತೀವ್ರತೆ ಜಾಸ್ತಿ ಇತ್ತು. ಮುಂಗಾರು ಮಳೆ ಆರಂಭ ಆಗಿ ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗ್ತಾ ಇದ್ದಂತಹ ಸಮಯ. ಹಳೆಯ ಕಾಲದಲ್ಲಿ ಸಂಚಾರಕ್ಕೆ ತುಂಬ ತೊಂದರೆಗಳು ಕೂಡ ಆಗ್ತಾ ಇತ್ತು. ಬಂಧು ಬಳಗದವರು ಶುಭ ಕಾರ್ಯಗಳಿಗೆ ಬಂದು ಭಾಗವಹಿಸಲಿಕ್ಕೆ ಕಷ್ಟ ಸಾಧ್ಯವಾಗ್ತಾ ಇತ್ತು. ಒಂದು ಕಡೆ ಕೃಷಿ ಚಟುವಟಿಕೆ, ಮತ್ತೊಂದು ಕಡೆ ಮಳೆಗಾಲದಲ್ಲಿ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಅನುಕೂಲಕರವಾಗಿ ಇರ್ತಾ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಶುಭ ಕಾರ್ಯಗಳನ್ನು ಮುಂದೂಡುವಂಥ ಸಂಪ್ರದಾಯ ಬೆಳೆದಿದೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಇಲ್ಲಿ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳು ಬೇಡ ಅಂತ ಹೇಳಿದ ಮಾತ್ರಕ್ಕೆ ಇದು ಅಶುಭ ಮಾಸ ಅಥವಾ ಅಶುಭತ್ವಕ್ಕೆ ಸಮಾನವಾಗಿರುವಂಥ ಮಾಸ ಅಂತ ಹೇಳಿ ಅರ್ಥೈಸಬಾರ್ದು. ಇನ್ನು ಹೊಸದಾಗಿ ಮದುವೆಯಾದಂತಹ ದಂಪತಿಗಳ ಕುರಿತು ಇರುವಂಥ ಒಂದು ಆಚರಣೆ ಏನಿದೆ, ಆಷಾಢ ಮಾಸದಲ್ಲಿ ನವ ದಂಪತಿಗಳು ಸ್ವಲ್ಪ ಕಾಲ ಪ್ರತ್ಯೇಕವಾಗಿ ಇರುವಂಥ ಪದ್ಧತಿ ಇದೆ. ಹಾಗಾಗಿ ಮುಖ್ಯವಾಗಿ ಕೃಷಿ ಚಟುವಟಿಕೆಗಳಿಗೆ ಆದ್ಯತೆಯನ್ನು ನೀಡಬೇಕು. ಹಾಗೆ ಕುಟುಂಬದ ಸಾಮಾಜಿಕ ವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡೇ ಈ ಒಂದು ಆಚರಣೆಯನ್ನು ನಮ್ಮ ಹಿರಿಯರು ರೂಪಿಸಿದ್ದಾರೆ ಹೊರತು ಇದು ಅಂದರೆ ಆಷಾಢ ಮಾಸ ಅಮಂಗಲ ಅಲ್ಲ ಅನ್ನುವಂಥ ವಿಚಾರವನ್ನು ತಾವು ಅರ್ಥೈಸಬೇಕಾಗತ್ತೆ. ಹಾಗೆ ಈ ಆಷಾಢ ಮಾಸದಲ್ಲಿ ಅನೇಕ ಪವಿತ್ರ ಆಚರಣೆಗಳು ಕೂಡ ನಡೆಯುತ್ತೆ. ನಿನ್ನೆ ಹೇಳಿದಾಗೆ ಗುರುಪೂರ್ಣಿಮೆ ಇದೆ, ಚಾತುರ್ಮಾಸ್ಯದ ಆರಂಭ ಆಗುತ್ತೆ. ಹಾಗೆ ಶಿವ ಮತ್ತು ವಿಷ್ಣುವಿನ ಆರಾಧನೆಗೆ ವಿಶೇಷವಾದಂಥ ಮಹತ್ವ ಇದೆ. ಆಷಾಢ ಶುಕ್ರವಾರಗಳಲ್ಲಿ ಮಹಾಲಕ್ಷ್ಮಿ ಪೂಜೆ ಇರುತ್ತೆ. ಸೋಮವಾರಗಳಂದು ಶಿವಪೂಜೆ ಮತ್ತು ರುದ್ರಾಭಿಷೇಕ ಇರುತ್ತೆ. ಅಮಾವಾಸ್ಯೆಯಂದು ಪಿತೃತರ್ಪಣ ಇರುವಂಥದ್ದು. ಆ ದಿನ ದಾನಕ್ಕೆ ವಿಶೇಷ ಮಹತ್ವ ಇದೆ. ಮತ್ತು ಆಷಾಢ ಮಾಸದಲ್ಲಿ ಭೀಮೇಶ್ವರ ವ್ರತ, ಜ್ಯೋತಿರ್ಭೀಮೇಶ್ವರ ವ್ರತ ಕೂಡ ಬರುವಂಥದ್ದು. ಹಾಗಾಗಿ ಭಕ್ತಿಯಿಂದ ಮಾಡುವಂಥ ಕೆಲವೊಂದು ದಾನಗಳಿಗೆ ವಿಶೇಷ ಪುಣ್ಯ ಫಲ ಲಭಿಸತ್ತೆ ಈ ಮಾಸದಲ್ಲಿ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಬಂಧುಗಳೇ, ಈ ಆಷಾಢ ಮಾಸದ ದಾನಕ್ಕೆ ತುಂಬ ವಿಶೇಷತೆ. ಅದರಲ್ಲೂ ಅನ್ನದಾನವನ್ನು ಮಾಡಿದ್ರೆ ನಮ್ಮ 7 ಜನ್ಮಗಳವರೆಗೆ ನಾವು ಹಸುವಿನಿಂದ ಬಳಲಲ್ಲ, ಹಸುವಿನಿಂದ ಪರದಾಡಬೇಕಾದಂಥ ಪರಿಸ್ಥಿತಿ ಬರಲ್ಲ. ಇನ್ನು ಯಥಾಶಕ್ತಿ ಗೋದಾನವನ್ನು ಮಾಡಬೇಕು, ವಸ್ತ್ರದಾನವನ್ನು ಮಾಡಬೇಕು. ಹಾಗೆ ಛತ್ರಿ ಅಂದರೆ ಕೊಡೆ ದಾನವನ್ನು ಮಾಡುವಂಥದ್ದು, ಪಾದರಕ್ಷೆಗಳನ್ನು ದಾನ, ಎಳ್ಳು ಹಾಗೆ ಬೆಲ್ಲದ ದಾನ, ಇನ್ನು ತುಪ್ಪ ಇತ್ಯಾದಿ ಎಣ್ಣೆ ಪದಾರ್ಥಗಳನ್ನು ದಾನ ಮಾಡುವಂಥದ್ದು. ಹಾಗೆ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ, ಗೋಶಾಲೆಗಳಿಗೆ ಗೋಗ್ರಾಸವನ್ನು ನೀಡುವಂಥದ್ದು, ಹಾಗೆ ಹಿರಿಯರಿಗೆ ಗುರುಗಳಿಗೆ ಹಣ್ಣುಗಳನ್ನು ದಾನ ಮಾಡುವಂಥದ್ದು. ಇದೆಲ್ಲ ದಾನದಲ್ಲಿ ಅತ್ಯಂತ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭಗಳಿರುತ್ತೆ. ಹಾಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು, ವಾಮನ ದೇವರ ಆರಾಧನೆ ಮಾಡುವಂಥದ್ದು, ಹಾಗೆ ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡುವಂಥದ್ದು, ಗೋಪೂಜೆಯನ್ನು ಮಾಡುವಂಥದ್ದು ಬಹಳ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಮಾಡಬೇಕಾಗಿರುವಂಥದ್ದು. ಇನ್ನು ತುಳಸಿ ಪೂಜೆಯಂತೂ ಪ್ರತಿನಿತ್ಯ ಮಾಡಬೇಕು. ಅದರಲ್ಲೂ ಆಷಾಢ ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ತುಳಸಿ ಮಾತೆಯ ಪೂಜೆಯನ್ನು ಮಾಡಿದಂಥವ್ರಿಗೆ ಮಾನಸಿಕ ಶಾಂತಿ ಸಿಕ್ಕತ್ತೆ. ಜೊತೆಗೆ ನಿಮ್ಮ ಮನೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುತ್ತೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಒಟ್ಟಾರೆ ಈ ಆಷಾಢ ಮಾಸದಲ್ಲಿ ನಾವು ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಹಾಗಾಗಿ ಬಂಧುಗಳೇ, ನಿಮ್ಮ ಮನೆಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥದ್ದರ ಹಿನ್ನೆಲೆಯಲ್ಲಿ ನೀವು ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಮಾಹಿತಿಗಳನ್ನು ನೀವು ಅನುಸರಣೆ ಮಾಡ್ತಾ ಇರಿ. ನಿಮಗೆ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನ ಕೆಲಸದ ನಿಮಿತ್ತವಾಗಿ ಸ್ವಲ್ಪ ಶ್ರಮ ಪಡಬೇಕಾಗುತ್ತೆ. ಜೊತೆಗೆ ಪ್ರಯಾಣ ಕೂಡ ಇದೆ. ಇದು ನಿಮ್ಮನ್ನು ಬಹಳ ಬೇಗ ದೈಹಿಕವಾಗಿ ಆಯಾಸಗೊಳ್ಳುವಂತೆ ಮಾಡುವಂಥ ಸಂದರ್ಭ.
ಹಾಗಾಗಿ ದೂರದ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಜೊತೆಗೆ ಮಧ್ಯೆ ಮಧ್ಯೆ ವಿಶ್ರಾಂತಿ ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಏಕೆಂದರೆ ದೇಹಕ್ಕೆ ದಣಿವು ಜಾಸ್ತಿ ಇದೆ, ವಿಶ್ರಾಂತಿಯ ಅಗತ್ಯ ಇದೆ. ಇನ್ನು ಈ ದಿನ ಕೆಲಸದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಉದ್ಯೋಗಸ್ಥರಿಗೆ ಇದರ ಅನುಭವ ಆಗುತ್ತೆ. ಹಾಗಾಗಿ ಇದ್ದಕ್ಕಿದ್ದಾಗೇ ಒಂದು ವರ್ಗಾವಣೆ ಇರ್ಬೋದು, ಅಥವಾ ನಿಮ್ಮ ಜವಾಬ್ದಾರಿಯುತ ಕೆಲಸ ಕಾರ್ಯಗಳೇನಿದೆ ಅದರ ಕಾರ್ಯಭಾರ ಹೆಚ್ಚಾಗುವಂಥ ಸಂದರ್ಭ ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆಗಿರುವಂಥ ಒಂದು ಮೋಸ, ಅದು ನಿಮ್ಮ ಮನಸ್ಸನ್ನು ತೊಂದರೆಗೆ ಒಳಪಡಿಸುವಂಥದ್ದಾಗತ್ತೆ. ಎಲ್ಲ ಒಂದು ಕಡೆ ಚಿಂತೆ ನಿಮ್ಮನ್ನು ಆವರಿಸಿಕೊಳ್ಳುವಂಥದ್ದು. ಹಾಗಾಗಿ ಈ ದಿನ ಕುಟುಂಬ ಸದಸ್ಯರು, ಅದರಲ್ಲೂ ಹಿರಿಯರು ನೀಡುವಂಥ ಒಂದು ಒಳ್ಳೆಯ ಸಲಹೆ, ಮಾರ್ಗದರ್ಶನ, ಅದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಮಕ್ಕಳಿಗಾಗಲಿ ನಿಮಗಿಂತ ಕಿರಿಯರಿಗಾಗಲಿ ನೀವು ಕೆಲವೊಂದು ಕೆಲಸ ಕಾರ್ಯಗಳನ್ನು ತಿಳಿಸಿಕೊಡುವಂಥ ಒಂದು ಸಂದರ್ಭ ಬರ್ಬೋದು. ಏಕೆಂದರೆ ಅವ್ರಿಗೂ ಕೂಡ ನೀವು ಒಂದು ಓರಿಯೆಂಟೇಷನ್ ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಆ ಅವಕಾಶಗಳು ಬಂದಾಗ ನೀವು ಕಲಿಸುವುದಷ್ಟೇ ನಿಮ್ಮ ಉದ್ದೇಶ ಆಗಿರಬೇಕೇ ಹೊರತು ಕಲಿಯುವವರ ಒಂದು ಸಾಮರ್ಥ್ಯದ ಬಗ್ಗೆ ಆಗಲಿ ಅವರ ಬುದ್ಧಿಶಕ್ತಿಯ ಬಗ್ಗೆ ಆಗಲಿ ಮಾತಾಡಬಾರ್ದು. ಏಕೆಂದರೆ ಈ ದಿನ ಬೇರೆಯವರಲ್ಲಿರುವಂಥ ದೋಷಗಳನ್ನು ಎತ್ತಿ ತೋರಿಸಲಿಕ್ಕೆ ತುಂಬ ಉತ್ಸುಕರಾಗಿರ್ತೀರಿ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ. ದುರ್ಗಾದೇವಿಯ ಆರಾಧನೆ ಮಾಡಿ ನಿಮ್ಮ ನೆಚ್ಚಿನ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆ ವಿಶೇಷವಾದಂಥ ಒಂದು ಫಲಗಳು ಸಿಕ್ಕುವಂಥ ಸಂದರ್ಭ. ಹಾಗೆ ಈ ದಿನ ಮನೆಯಲ್ಲಿ ಆಗಿರುವಂಥ ಭಿನ್ನಾಭಿಪ್ರಾಯಗಳನ್ನು ತಿಳಿಗೊಳಿಸ್ಲಿಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದಿದೆ. ಇನ್ನು ಈ ದಿನ ಯಾವುದೇ ರೀತಿಯ ಬದಲಾವಣೆಗಳನ್ನು ಇಷ್ಟಪಡ್ತಾ ಇದ್ದರೆ ಅದು ಫಲಪ್ರದವಾಗುತ್ತೆ. ಏಕೆಂದರೆ ನೀವು ಅಂದುಕೊಂಡಂತೆ ಕೆಲಸಗಳನ್ನು ಮುಂದುವರಿಸುವಂಥದ್ದು ಇದೆ. ಇನ್ನು ಈ ದಿನ ಕುಟುಂಬ ಸದಸ್ಯರು ನೀವು ಹೇಳುವಂಥ ಕೆಲವೊಂದು ಮಾತುಗಳನ್ನು ಚಾಚು ತಪ್ಪದೆ ಕೇಳ್ತಾರೆ, ಶಿರಸಾವಹಿಸಿ ಕೇಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಾಗಲಿ ನಿಮ್ಮ ಕುಟುಂಬದ ವಿಚಾರಗಳಲ್ಲಾಗಲಿ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸ್ವಲ್ಪ ಪ್ರಯಾಣ ಓಡಾಟ ಹೆಚ್ಚಾಗಿರೋದ್ರಿಂದ ಅದು ಕೆಲಸದ ಮೇಲೂ ಕೂಡ ಪರಿಣಾಮವನ್ನು ಬೀರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಒಂದು ಎಚ್ಚರಿಕೆಯಲ್ಲಿ ನೀವು ಇರಬೇಕಾಗತ್ತೆ. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಅಡಚಣೆಗಳು ಈ ದಿನ ಸ್ವಲ್ಪ ಅನಾವರಣ ಆಗುವಂಥದ್ದಿದೆ. ಹಾಗಾಗಿ ಈ ದಿನ ನೀವು ತಾಳ್ಮೆಯಿಂದ ಯಾವ ಪರಿಣಾಮಗಳಾಯಿತು ಅನ್ನೋಂಥದ್ದನ್ನು ಕೇಳಿದ್ರೆ ಅವರು ಎಲ್ಲ ವಿಚಾರಗಳನ್ನು ಕೂಡ ತಿಳಿಸುವಂಥವ್ರಾಗ್ತಾರೆ. ಹಾಗಾಗಿ ಈ ದಿನ ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಧನಸ್ಥಾನದಲ್ಲಿ ಚಂದ್ರ ಇದ್ದಾಗ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಇರುತ್ತೆ. ಅದರಲ್ಲೂ ಈ ದಿನ ಗ್ರಹಗತಿಗಳು ಅಷ್ಟು ಉತ್ತಮ ಸ್ಥಿತಿಯಲ್ಲಿ ಇಲ್ಲದೆ ಇರೋದ್ರಿಂದ ಈ ದಿನದ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾರ ವಿರುದ್ಧವೂ ಕೂಡ ಈ ದಿನ ಪೈಪೋಟಿಗೆ ಇಳಿಬೇಡಿ. ಯಾರ ವಿಚಾರದಲ್ಲೂ ಕೂಡ ಈ ದಿನ ಹೆಚ್ಚು ಆಸಕ್ತಿಯನ್ನು ವಹಿಸಬೇಡಿ. ಏಕೆಂದರೆ ನಿಮ್ಮದೇ ಕೆಲಸ, ನಿಮ್ಮದೇ ಸಮಸ್ಯೆಗಳು ಈ ದಿನ ಸ್ವಲ್ಪ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸ್ವಂತ ಸಂಬಂಧಿಗಳ ಮಧ್ಯದಲ್ಲಿ ಹಣಕಾಸಿನ ವ್ಯವಹಾರ, ಲೇವಾದೇವಿ ವ್ಯವಹಾರ ಬಹಳ ಮುಖ್ಯವಾಗಿ ಇದನ್ನು ಮಾಡದೇ ಇರುವಂಥದ್ದೇ ಉತ್ತಮ. ಇನ್ನು ಈ ದಿನದಲ್ಲಿ ಅವಿವಾಹಿತರಿಗೆ ಉತ್ತಮವಾದಂತಹ ಪ್ರಸ್ತಾವನೆಗಳು ಬರುವಂಥದ್ದು ಕೂಡ ಇದೆ. ಆದರೆ ಈ ಸಂದರ್ಭ ನೀವು ಯಾವುದಾದ್ರೂ ಒಂದು ವಿಚಾರದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಅನುಭವ ಈ ದಿನ ಆಗುವಂಥದ್ದಿದೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಹಿರಿಯರು ಹೇಳುವಂಥ ಒಂದು ಸಲಹೆ, ಮಾರ್ಗದರ್ಶನವನ್ನು ಅನುಸರಣೆ ಮಾಡಿ. ಒಳ್ಳೆಯದಾಗತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ರೀತಿಯ ನಿವಾರಣೆ ಮಾಡಿಕೊಳ್ಳಿಕ್ಕೆ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ನಿಮ್ಮ ಕುಚೇಷ್ಟೆಯ ವಿದ್ಯಮಾನಗಳು ಗೆಳೆತನಕ್ಕೆ ಬಾಧೆಯಾಗಬಾರ್ದು, ಆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ
ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ಸಮಸ್ಯೆಗಳು ಉದ್ಭವ ಆದರೆ ಆದಷ್ಟು ಬೇಗ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನದಲ್ಲಿ ಎಷ್ಟು ಕಷ್ಟಪಟ್ಟರೆ ಅಷ್ಟು ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಅದರಲ್ಲೂ ಕಲೆ, ಸಂಗೀತ, ನೃತ್ಯ ಇತ್ಯಾದಿ ಪ್ರಕಾರಗಳಲ್ಲಿ ಭಾಗವಹಿಸುವಂಥವ್ರಿಗೆ ಅತ್ಯುತ್ತಮವಾದಂಥ ಸಮಯ ಇದೆ. ಇದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ನಿಮ್ಮ ರಾಶಿಯ ಅಧಿಪತಿ ಬೇರೆ. ಹಾಗಾಗಿ ಗುರುವಿನೊಂದಿಗೆ ಚಂದ್ರ ಇರೋದ್ರಿಂದ ಈ ದಿನ ಉತ್ತಮವಾದಂಥ ಫಲಗಳಿದೆ. ಆರ್ಥಿಕ ಸ್ಥಿತಿಯಲ್ಲಿ ಬಲವನ್ನು ತರುತ್ತೆ ಈ ದಿನ. ಜೊತೆಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ನೀವು ಅನುಭವಿ ವ್ಯಕ್ತಿಯ ಸಹಾಯದಿಂದ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಪ್ರಯತ್ನದಲ್ಲಿ ಯಶಸ್ಸಿದೆ. ಇನ್ನು ಈ ದಿನ ಕೆಲವೊಂದು ಹಣಕಾಸಿನ ವೆಚ್ಚಗಳನ್ನು ಮಾಡುವಾಗ ಸ್ವಲ್ಪ ಉದಾರಿಗಳಾಗಿರೋದ್ರಿಂದ ಎಲ್ಲ ಒಂದು ಕಡೆ ತೊಂದರೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣವನ್ನು ಖರ್ಚು ಮಾಡುವಾಗ ಸ್ವಲ್ಪ ಲೆಕ್ಕಾಚಾರದಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಕಲೆ ಮತ್ತು ಸಾಹಿತ್ಯ, ಸಂಗೀತ ಇತ್ಯಾದಿ ವಿಚಾರಗಳಲ್ಲಿ ನಿಮಗೆ ತುಂಬ ಆಸಕ್ತಿ ಇರುವಂಥ ಸಂದರ್ಭ. ಹಾಗಾಗಿನೇ ಈ ದಿನ ನೀವು ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ಹೆಚ್ಚಿನ ಮುತುವರ್ಜಿಯಿಂದ ಕೆಲಸವನ್ನು ಮಾಡ್ತೀರಿ. ಇನ್ನು ಈ ದಿನ ನಿಮ್ಮ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು. ಆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮ ಪ್ರಗತಿಯನ್ನು ಕಂಡು ಕೆಲವರಿಗೆ ಹೊಟ್ಟೆ ಉರಿ ಆಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು ಕೂಡ ಈ ದಿನ ಬೇಕಾಗುತ್ತೆ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇದೆ. ಅದರಲ್ಲಿ ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಒಂದು ಶ್ರಮವನ್ನು ತೋರಿಸ್ಲಿಕ್ಕೂ ಕೂಡ ಅವಕಾಶಗಳು ಇರುತ್ತೆ. ಹಾಗೆ ಈ ದಿನ ಉತ್ಸಾಹದಲ್ಲಿದ್ದಾಗ ಅಥವಾ ಉತ್ತುಂಗದಲ್ಲಿದ್ದಾಗ ಸ್ವಲ್ಪ ನಿಮ್ಮ ಮಾತಿನಲ್ಲಿ ವ್ಯತ್ಯಯಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಕನಕಧಾರಾ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ. ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ಅವಕಾಶಗಳಿದ್ದರೂ ಕೂಡ ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಏಕೆಂದರೆ ನಿಮ್ಮ ಒಂದು ಆಲೋಚನೆ ವೈಖರಿಯೇ ಬೇರೆ ರೀತಿಯಲ್ಲಿ ಇರುವಂಥದ್ದು. ಮನಸ್ಸು ಚಂಚಲವಾಗಿರುತ್ತೆ. ಆದ್ದರಿಂದ ಒಂದು ಕಡೆ ನಿಮ್ಮ ಗುರಿಯನ್ನು ಕೇಂದ್ರೀಕರಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ ಅವಕಾಶಗಳಿಂದ ವಂಚಿತರಾಗಿ ನಾಳೆಯ ದಿನ ಪಶ್ಚಾತ್ತಾಪ ಪಡುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಈ ದಿನದಿಂದಲೇ ನಿಮಗೆ ಒದಗಿ ಬರುವಂಥ ಅವಕಾಶಗಳನ್ನು ಎನ್ಕ್ಯಾಶ್ ಮಾಡಿಕೊಳ್ಳಿ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನೀವು ಸಕ್ರಿಯವಾಗಿ ಭಾಗವಹಿಸಬೇಕಾಗತ್ತೆ. ತುಂಬ ಆ್ಯಕ್ಟಿವ್ ಆಗಿರಬೇಕು, ಇನ್ವಾಲ್ವ್ಮೆಂಟ್ ಚೆನ್ನಾಗಿರಬೇಕು. 100ಕ್ಕೆ 100ರಷ್ಟು ಫಲಿತಾಂಶವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಭಾಗವಹಿಸುವಿಕೆ ಅನ್ನುವಂಥದ್ದು ತುಂಬ ಉತ್ತಮವಾಗಿರುತ್ತೆ. ಹಾಗಾಗಿ ಈ ದಿನ ನಿಮಗೆ ಉತ್ತಮ ಸ್ಥಿತಿಯಲ್ಲಿದ್ದಾಗ ಮಾಡುವಂಥ ಕೆಲಸ ಕಾರ್ಯಗಳಿಗೂ ಹಾಗೆ ಮನಸ್ಥಿತಿ ಇಲ್ಲದ ಸಂದರ್ಭದಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳಿಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಅದರ ಫಲಾಫಲಗಳು ಹೇಗಿರುತ್ತೆ ಅನ್ನುವಂಥ ವಿಚಾರ ಈ ದಿನ ಮತ್ತೊಮ್ಮೆ ಅನುಭವಕ್ಕೆ ಬರುತ್ತೆ. ಇನ್ನು ಈ ದಿನ ನಿಮಗೆ ಅಷ್ಟಾಗಿ ಆತ್ಮವಿಶ್ವಾಸದ ಕೊರತೆ ಇರುವಂಥದ್ದು. ಹಾಗಾಗಿ ಆತ್ಮವಿಶ್ವಾಸ ಕಡಿಮೆ ಇದ್ದಾಗ ನೀವು ಕೈಗೊಳ್ಳುವಂಥ ಚಟುವಟಿಕೆಗಳೇ ಬೇರೆ ರೀತಿಯಲ್ಲಿರುತ್ತೆ. ಅದು ಚಾಲೆಂಜಿಂಗ್ ಆಗಿರಲ್ಲ. ಹಾಗಾಗಿ ಸಾಧಾರಣವಾದ ಕೆಲಸ ಕಾರ್ಯಗಳಿಗೆ ಈ ದಿನ ಮನಸೋಲುವಂಥದ್ದು, ಹಾಗೆ ತೀರಾ ಕೆಳಮಟ್ಟದಲ್ಲಿ ಸೆಟ್ಲ್ ಆಗುವಂಥ ಒಂದು ಅಭಿಪ್ರಾಯ ಇರುವಂಥದ್ದು ಕೂಡ ಆಗುತ್ತೆ. ಒಟ್ಟಾರೆ ಈ ದಿನ ಒಂದು ಉದಾತ್ತವಾದಂಥ ಧ್ಯೇಯ ಆಗಲಿ, ಆದರ್ಶ ಆಗಲಿ, ಅಥವಾ ನಿಮ್ಮ ಗುರಿಯನ್ನು ಎತ್ತರಕ್ಕೆ ಕೊಂಡೊಯ್ಯುವಂಥ ಒಂದು ಪ್ರಯತ್ನವನ್ನಾಗಲಿ ಮಾಡಲ್ಲ. ಅದಕ್ಕೆ ಸೋಮಾರಿತನ ಕಾರಣ ಇರ್ಬೋದು, ಜೊತೆಗೆ ಓವರ್ ಕಾನ್ಫಿಡೆನ್ಸ್ ಇರ್ಬೋದು, ಅಥವಾ ಕೆಲಸಗಳನ್ನು ನಾಳೆ ಮಾಡಿದ್ರಾಯಿತು ಅನ್ನುವಂಥ ಒಂದು ಕೆಲಸಗಳನ್ನು ಮುಂದೂಡುವಂಥ ಒಂದು ಪ್ರಯತ್ನ ಇರ್ಬೋದು. ಒಟ್ಟಾರೆ ಈ ದಿನ ನಿಮಗೆ ಮಿಶ್ರ ಫಲಗಳಿರುತ್ತೆ. ಸ್ವಲ್ಪ ಆ್ಯಕ್ಟಿವ್ ಆಗಿರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅದಕ್ಕಾಗಿಯೇ ಆಂಜನೇಯನ ದರ್ಶನ ಮಾಡಿ,
ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಸ್ವಾಮಿಯ ದರ್ಶನ, ಸ್ವಾಮಿಯ ಸ್ತೋತ್ರ ಪಠಣ ಈ ದಿನ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಚಂದ್ರ ನಿಮಗೆ ಲಾಭಸ್ಥಾನದಲ್ಲಿದ್ದಾಗ ತುಂಬ ಆಸಕ್ತಿದಾಯಕವಾದಂಥ ಕೆಲಸಗಳು ಜರುಗತ್ತೆ. ನಿಮ್ಮ ಆಸಕ್ತಿಗೆ ಅನುಗುಣವಾದಂಥ ಕೆಲಸಗಳ ಆಯ್ಕೆಯಾಗುವಂಥದ್ದು, ಅಂಥ ಕೆಲಸಗಳೇ ಈ ದಿನ ನಿಮಗೆ ಒದಗಿ ಬರುತ್ತೆ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ಈ ದಿನ ನಿಮ್ಮ ಸನ್ನಿವೇಶಕ್ಕೆ ಅನುಗುಣವಾಗಿ ನಿಮಗೆ ಆಸಕ್ತಿಯ ಜೊತೆಗೆ ಸಂತೋಷ ತುಂಬಿರುತ್ತೆ. ಇನ್ನು ದಾಂಪತ್ಯ ಸುಖ ಕೂಡ ಈ ದಿನ ಚೆನ್ನಾಗಿದೆ. ದಂಪತಿಗಳಿಗೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರುವಂಥದ್ದು, ಜೊತೆಗೆ ಈ ದಿನ ಸ್ವಲ್ಪ ಅಲಂಕಾರಿಕ ವಸ್ತುಗಳನ್ನಾಗಲಿ ಅಥವಾ ಮನೆಗೆ ಬೇಕಾದಂಥ ಕೆಲವೊಂದು ಗೃಹೋಪಯೋಗಿ ವಸ್ತುಗಳನ್ನಾಗಲಿ ಖರೀದಿ ಮಾಡುವಂಥ ಸಾಧ್ಯತೆ ಇದೆ. ಇದರಿಂದ ಪತಿ ಪತ್ನಿಯರ ಮಧ್ಯೆ ಒಂದು ಒಳ್ಳೆಯ ತಿಳುವಳಿಕೆ ಮೂಡುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಇಬ್ಬರೂ ಸೇರಿ ಕುಟುಂಬಕ್ಕೆ ಮಾಡುವಂಥ ಒಂದು ಪ್ರಯತ್ನ ಇದು ಸಕ್ಸಸ್ ಆಗುತ್ತೆ. ಇನ್ನು ಈ ದಿನ ಕೆಲವು ಯೋಜನೆಗಳನ್ನು, ಕೆಲವು ಕೆಲಸ ಕಾರ್ಯಗಳನ್ನು ಪುನರಾರಂಭ ಮಾಡಬೇಕು ಅನ್ನುವಂಥ ಒಂದು ಅಭಿಲಾಷೆ ಕೂಡ ಇದೆ. ಹಾಗಾಗಿ ಹಿಂದೆ ಕೆಲವು ಕೆಲಸಗಳು ಆಗದೇ ಇರುವಂಥ ಸಂದರ್ಭ, ಅಲ್ಲಿ ಮೂರನೆಯವರ ಕೈವಾಡದಿಂದ ಕೆಲಸಗಳು ಹಳ್ಳ ಹಿಡಿದಂಥ ಸಂದರ್ಭ, ಅದನ್ನು ಸರಿಪಡಿಸಿಕೊಂಡು ಮುಂದೆ ಹೋಗಬೇಕು ಅನ್ನುವಂಥ ಒಂದು ಧಾವಂತ ಈ ದಿನ ಮನಸ್ಸಿಗೆ ಬರುತ್ತೆ. ಹಾಗೆ ಇಂಥ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಸ್ವಲ್ಪ ತಾಳ್ಮೆಯಿಂದ ಅದನ್ನು ಮುಂದುವರಿಸಿ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆ ಉತ್ತಮವಾದಂಥ ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಸ್ನೇಹಿತರ ಸಮಸ್ಯೆಗೆ ಸ್ಪಂದಿಸುವಂಥದ್ದು, ಜೊತೆಗೆ ಈ ದಿನ ಹೊಗಳು ಭಟ್ಟರ ಮುಖಸ್ತುತಿಗೆ ಮರಳಾಗಬೇಡಿ. ಏಕೆಂದರೆ ನಿಮ್ಮನ್ನು ಹೊಗಳಿ ನಿಮ್ಮಿಂದ ಯಾವುದೋ ಒಂದು ಲಾಭವನ್ನು ಪಡ್ಕೊಂಡು ನಂತರದಲ್ಲಿ ನಿಮ್ಮ ವಿರುದ್ಧವೇ ತಿರುಗಿ ಬೀಳುವಂಥ ವ್ಯಕ್ತಿತ್ವ ಇರುವಂಥವರು ನಿಮ್ಮ ಜೊತೆ ಇದ್ದಾರೆ. ಅಂಥವರ ಬಗ್ಗೆ ಈ ದಿನ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಾಗೆ ಈ ದಿನ ಏನೇ ಕೆಲಸ ಮಾಡಿ ದೂರದೃಷ್ಟಿಯಿಂದ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಸ್ಥಾನಮಾನ, ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ದಿನ. ನೀವು ಮಾಡಿರುವಂಥ ಕೆಲಸ ಕಾರ್ಯಗಳಿಗೆ, ನಿಮ್ಮ ಸಾಧನೆಗೆ ಈ ದಿನ ಕುಟುಂಬಸ್ಥರ ಮೆಚ್ಚುಗೆ ಇದೆ. ಹಾಗೆ ನಿಮ್ಮ ಸ್ನೇಹಿತರ ಬೆಂಬಲ ಕೂಡ ಬಹಳ ವಿಶೇಷ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಜೀವನದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ಬೋದು, ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು, ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ವಿಶೇಷ ಸಂದರ್ಭದಲ್ಲಿ ಇರ್ತೀರಿ. ಹಾಗೆ ಈ ದಿನ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ತುಂಬ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ಯಶಸ್ಸನ್ನು ಕಾಣಲಿಕ್ಕೆ ಬಹಳ ಶ್ರಮಪಟ್ಟಿರುವಂಥದ್ದು ಇದೆ. ಹಾಗಾಗಿ ನಿಮ್ಮ ಒಂದು ಪ್ರಯತ್ನ, ವ್ಯಾಪಾರ ವ್ಯವಹಾರ ಚಟುವಟಿಕೆಗಳಲ್ಲಿ ನೀವು ಹಾಕಿರುವಂಥ ತಳಹದಿ ಭದ್ರವಾಗಿರುತ್ತೆ. ಆ ಒಂದು ತಳಹದಿಯ ಮೇಲೆ ಈ ದಿನ ಭವ್ಯವಾದ ಕಟ್ಟಡ ನಿರ್ಮಾಣ ಆಗುತ್ತೆ. ಹಾಗಾಗಿ ಪ್ರಗತಿದಾಯಕವಾದಂಥ ಒಂದು ವ್ಯಾಪಾರದಲ್ಲಿ ಹೆಚ್ಚು ಯಶಸ್ಸನ್ನು ಕಾಣ್ತೀರಿ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೂ ಈ ದಿನ ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆಯ ಉತ್ತೇಜನ ಸಿಕ್ಕತ್ತೆ. ನಿಮ್ಮ ಒಂದು ಕೆಲಸಗಳ ಒಂದು ಕಾರ್ಯವೈಖರಿ ಏನಿದೆ ಅದು ಅವರ ಗಮನವನ್ನು ಸೆಳೆಯುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಂದ ಉತ್ತಮವಾದಂಥ ಅನುಕೂಲಕರವಾದಂಥ ಪರಿಸ್ಥಿತಿಗಳು ನಿಮಗಾಗಿ ಬರುವಂಥದ್ದಿದೆ. ಇನ್ನು ಈ ದಿನ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವ ಮೊದಲು ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯುವಂಥದ್ದು, ನಿಮ್ಮ ಹೇಳಿಕೆಯನ್ನು ಕೊಡುವಂಥದ್ದು ತುಂಬ ಸೂಕ್ತ. ಹಾಗಾಗಿ ನಿಮಗೆ ಗೊತ್ತಿದೆ ಅಂತ ಹೇಳೇನೆ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದಲ್ಲ. ಅಲ್ಲಿ ನಿಮ್ಮ ಒಂದು ಅಭಿಪ್ರಾಯಕ್ಕೆ ಬೇಡಿಕೆ ಇರಬೇಕು. ಅಂಥ ಸಂದರ್ಭದಲ್ಲಿ ಮಾತ್ರ ಅದನ್ನು ಹೇಳುವಂಥದ್ದು ಉತ್ತಮ. ಇನ್ನು ಈ ದಿನ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಎಲ್ಲರೂ ಕೂಡ ಸುಖಿ ಜೀವನವನ್ನು ನಡೆಸಬೇಕು, ಆರೋಗ್ಯಯುತವಾಗಿರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕುಟುಂಬಕ್ಕಾಗಿ ಈ ದಿನ ಒಂದು ರಕ್ಷಣಾತ್ಮಕವಾದಂತಹ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಕುಟುಂಬಸ್ಥರ ಯೋಗಕ್ಷೇಮ ಈ ದಿನ ನಿಮ್ಮ ಒಂದು ತೀರ್ಮಾನದಲ್ಲಿ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳಿಗಿಂತಲೂ ಕೂಡ ಮೂರನೆಯವರ ವಿಚಾರ, ಕುಟುಂಬದವರ ವಿಚಾರ ನಿಮಗೆ ಪ್ರಧಾನವಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಅರ್ಧನಾರೀಶ್ವರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಧ್ಯಮ ಫಲ ಇರುವಂಥ ದಿನ. ಏಕೆಂದರೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯ ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಅನಿಶ್ಚಿತತೆ ಇರುವಂಥದ್ದಿದೆ. ನಿಶ್ಚಿತವಾಗಿ ಡೆಫಿನೆಟ್ಟಾಗಿ ಇಂಥದ್ದೇ ಆಗತ್ತೆ ಅನ್ನೋವಂಥದ್ದನ್ನು ನೀವು ಈ ದಿನ ಸಾಬೀತುಪಡಿಸಲಿಕ್ಕೆ ಸಾಧ್ಯ ಆಗಲ್ಲ. ಏಕೆಂದರೆ ನಿಮ್ಮ ಮನಸ್ಸು ಒಂದು ಕಡೆ ಚಂಚಲವಾಗಿರುತ್ತೆ. ಜೊತೆಗೆ ನಾಳಿನ ಕೆಲಸಗಳನ್ನು ನಾಳಿದ್ದು ಮಾಡಿದ್ರಾಯಿತು, ಇಂದಿನ ಕೆಲಸಗಳನ್ನು ನಾಳೆ ಮಾಡಿದ್ರಾಯಿತು ಅನ್ನುವಂಥ ಒಂದು ಮುಂದೂಡಿಕೆಯ ಸ್ವಭಾವ ಹೆಚ್ಚಾಗಿರುತ್ತೆ ಈ ದಿನ. ಹಾಗಾಗಿ ಈ ದಿನ ನಿಮ್ಮ ಕುರುಡು ನಂಬಿಕೆ ಏನಿದೆ ಅದರಿಂದ ಹೆಚ್ಚು ಹಾನಿಗೊಳಗಾಗುವಂಥ ಸಾಧ್ಯತೆ ಇದೆ. ಇನ್ನು ವೃತ್ತಿ ಕ್ಷೇತ್ರದಲ್ಲಿ ತುಂಬ ಪೈಪೋಟಿ ಇದೆ. ಇದನ್ನು ನೀವು ಈ ಕಾಂಪಿಟೇಷನನ್ನು ನೀವು ಎದುರಿಸಬೇಕಾದ್ರೆ ನಿಮಗೆ ವಿಶೇಷವಾದಂಥ ಒಂದು ಶಕ್ತಿ ಬೇಕು, ಆತ್ಮವಿಶ್ವಾಸ ಬೇಕು. ಅದನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮೊದಲು ಮಾಡಿ ನಂತರ ಆ ಒಂದು ಸ್ಪರ್ಧೆಗೆ ಅಥವಾ ಅಂಥ ಒಂದು ಅಂತರಂಗದ ಯುದ್ಧಕ್ಕೆ ಇಳೀಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ವೈವಾಹಿಕ ಜೀವನದಲ್ಲಿ ಈ ದಿನ ಸಂತೋಷ ಬರುವಂಥ ಸಮಯ. ಇನ್ನೇನು ಎಲ್ಲವೂ ಸರಿ ಹೋಯಿತು ಅಂದಾಗ ಏನೋ ಒಂದು ಕೆಟ್ಟ ವಾರ್ತೆಯನ್ನು ಕೇಳಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ಇದೆ. ಹಾಗಾಗಿ ಈ ದಿನ ನೀವು ಎಷ್ಟು ನಗುತ್ತೀರೋ, ಎಷ್ಟು ಸಂತೋಷವಾಗಿರ್ತೀರೋ, ಎಷ್ಟು ಅನುಕೂಲಕರವಾಗಿರ್ತೀರೋ ಅಷ್ಟೇ ಕೊನೆಯಲ್ಲಿ ನಿಮಗೆ ಸ್ವಲ್ಪ ದುಃಖದ ವಾತಾವರಣ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಲೇ ನೀವು ದಿನದ ಅಂತಿಮವನ್ನು ನಿಭಾಯಿಸಬೇಕಾಗತ್ತೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಕರ್ತೃತ್ವ ಎಷ್ಟಿದೆ, ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗಿರುವಂಥ ಒಂದು ಕಮಿಟ್ಮೆಂಟ್ ಎಷ್ಟಿದೆ ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದಿದೆ. ಆದರೆ ಸ್ತ್ರೀಯರಿಗೆ ಮಾತ್ರ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ದಿನ ಜವಾಬ್ದಾರಿಯನ್ನು ಕುಟುಂಬದ ಸದಸ್ಯರ ಸಮ್ಮುಖದಲ್ಲಿ ತೀರ್ಮಾನ ಮಾಡಿ ಅವರಿಗೆ ಹಂಚುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಯಾವುದೇ ರೀತಿಯ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ, ಒಳ್ಳೆಯದಾಗಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ನೆಚ್ಚಿನ ಗುರುಗಳ ಆರಾಧನೆಯನ್ನು ಮಾಡಿ ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಸ್ವಲ್ಪ ಕಷ್ಟಕರವಾದಂಥ ಸಂದರ್ಭಗಳು ಇರುತ್ತೆ. ಬಿಡುವಿಲ್ಲದ ದಿನ, ಹಾಗಾಗಿ ಸ್ವಲ್ಪ ಓಡಾಟ, ಹಾಗೆ ವಿಶ್ರಾಂತಿ ಇಲ್ಲದ ಸಂದರ್ಭ ಸ್ವಲ್ಪ ಅನಾರೋಗ್ಯಕ್ಕೂ ಕೂಡ ಕಾರಣವಾಗುತ್ತೆ. ಇನ್ನು ಕೆಲವೊಂದು ಕೆಲಸ ಕಾರ್ಯಗಳು ಸ್ಥಗಿತಗೊಳ್ಳೋದ್ರಿಂದ ಮನಸ್ಸಿಗೆ ತುಂಬ ಬೇಸರ ಆಗುತ್ತೆ. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೊಂದು ಒಳ್ಳೆಯ ಸಮಯ ಇಲ್ಲ. ಏಕೆಂದರೆ ನಿಮ್ಮ ಸ್ನೇಹಿತರ ಪ್ರಭಾವದಿಂದ ಅವರ ದಾಕ್ಷಿಣ್ಯಕ್ಕೆ ಒಳಗಾಗಿ ಈ ದಿನ ನೀವು ಒಂದು ತಪ್ಪು ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ವಿಚಾರಕ್ಕೂ ಕೂಡ ನಿಮ್ಮ ಕುಟುಂಬಕ್ಕಾಗಲಿ ನಿಮಗಾಗಲಿ ಆ ಗೌರವ ಸ್ಥಾನಮಾನಕ್ಕೆ ಧಕ್ಕೆ ಉಂಟಾಗುವಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಪ್ರಯಾಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವಾಹನದಿಂದ ಅಷ್ಟೊಂದು ನಿಮಗೆ ಅನುಕೂಲ ಇಲ್ಲ. ಹಾಗಾಗಿ ಈ ವಾಹನ ಅನ್ನುವಂಥದ್ದು ನಿಮಗೆ ದುಬಾರಿ ಆಗುತ್ತೆ ಈ ದಿನದಲ್ಲಿ. ಹಾಗಾಗಿ ನೀವು ದೂರದ ಪ್ರಯಾಣವನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇನ್ನು ಯುವಕರು ಯುವತಿಯರು ಬಹಳ ವಿಶೇಷವಾಗಿ ನಿಮ್ಮ ಪ್ರಗತಿಯ ವೇಗವನ್ನು ಉಳಿಸ್ಕೊಳ್ಬೇಕಾಗತ್ತೆ. ಅಂದರೆ ಹಳೆಯದನ್ನು ಮರೆತು ಮುಂದಿನ ದಾರಿ ಯಾವುದಿದೆ, ಯಾವ ಕೆಲಸ ನಿಮಗೆ ಶ್ರೇಯಸ್ಸನ್ನು ತರುತ್ತೆ ಅನ್ನುವಂಥ ವಿಚಾರದಲ್ಲಿ ಮುಂದುವರಿಬೇಕಾಗತ್ತೆ. ಹಾಗಾಗಿ ನಿಮ್ಮ ದೃಷ್ಟಿ ಮುಂದಕ್ಕೆ ಇರಬೇಕು. ಅದಕ್ಕೆ ಭಗವಂತ ಕಣ್ಣುಗಳನ್ನು ಮುಖದ ಮುಂದೆ ಇಟ್ಟಿರುವಂಥದ್ದು, ಹಿಂಬದಿಯಲ್ಲಿ ಇಟ್ಟಿಲ್ಲ. ಯಾಕೆಂದರೆ ನಿಮ್ಮ ದೃಷ್ಟಿ ಮುಂಭಾಗದಲ್ಲೇ ಇರಲಿ, ಮುಂದಿನ ಭವಿಷ್ಯವನ್ನು ನೋಡಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ನೀವು ಹಿಂದಿನದನ್ನು ಮರೆತು ಮುಂದೆ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವ ಮೊದಲು ಅದರ ಬಗ್ಗೆ ಸ್ವಲ್ಪ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಬೇಕಾಗತ್ತೆ. ಅದಕ್ಕಾಗಿ ಕುಟುಂಬದಲ್ಲಿರುವಂಥ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಈ ದಿನ ಸ್ವಲ್ಪ ನೀವು ಮಾತಾಡಿಸಿ ಅವರ ಅಭಿಪ್ರಾಯವನ್ನು ಕೇಳಿಕೊಂಡು ಅದರಂತೆ ಮುಂದುವರಿಯುವಂಥದ್ದು ಉತ್ತಮ. ಇದರಿಂದ ಕೆಲಸ ಬಹಳ ಸರಳವಾಗಿ ಮುಂದುವರಿಯುತ್ತೆ. ಆದರೆ ಯಾವುದೇ ರೀತಿಯ ವಾದ ವಿವಾದಗಳಿಗೆ ಈ ದಿನ ನೀವು ತೊಡಗಿಸ್ಕೊಳ್ಬೇಡಿ. ಅಂದರೆ ಆದಷ್ಟು ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು
ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ. ಹಾಗೆ ಲಕ್ಷ್ಮೀ ನೃಸಿಂಹ ಸ್ತೋತ್ರ ಈ ದಿನ ನಿಮಗೆ ಹೆಚ್ಚಿನ ಬಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆ ವಿಶೇಷವಾದಂಥ ಅನುಕೂಲತೆಗಳಿರುವಂಥ ಸಂದರ್ಭ. ಅದರಲ್ಲೂ ಈ ದಿನದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತುಂಬ ಲಾಭ ಇದೆ. ಕಾನೂನಿನ ನೆರವು ಈ ದಿನ ನಿಮಗೆ ಸಿಕ್ಕತ್ತೆ. ಜೊತೆಗೆ ಈ ದಿನ ನಿರೀಕ್ಷೆಗಿಂತಲೂ ಕೂಡ ಹೆಚ್ಚಿನ ಹಣವನ್ನು, ಗೌರವವನ್ನು ಸಂಪಾದನೆ ಮಾಡ್ತೀರಿ. ಹಾಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮ್ಮ ಇನ್ವಾಲ್ವ್ಮೆಂಟಿಂದ ನಿಮಗೆ ಸಂತೋಷ ಇದೆ. ಇಲ್ಲಿ ಹಣ ಕೈಗೆ ಬರದೇ ಇದ್ದರೂ ಕೂಡ ಮನಸ್ಸಿಗೆ ಸಮಾಧಾನ ಇರುತ್ತೆ, ಸಂತೃಪ್ತಿ ಇರುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ವಿಚಾರದಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳುವಂಥ ಸಂದರ್ಭ. ಹಾಗಾಗಿ ಇದು ಒಂದು ಕಹಿ ಸತ್ಯದ ಅನಾವರಣ ಆಗುವಂಥ ಸಂದರ್ಭ. ಇದರಿಂದ ಈ ದಿನ ಕುಟುಂಬದ ಒಂದು ಮರ್ಯಾದೆಯನ್ನು ಕಾಪಾಡುವ ಸಲುವಾಗಿ ನಿಮ್ಮ ತೀರ್ಮಾನ ಅತ್ಯುತ್ತಮವಾಗಿರುತ್ತೆ, ಸಮಯೋಚಿತವಾಗಿರುತ್ತೆ. ಇನ್ನು ಈ ದಿನ ವಿದ್ಯಾರ್ಥಿಗಳು ನಿಮ್ಮ ಪ್ರಯತ್ನದಲ್ಲಿ ಉತ್ತಮ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ನಿಮ್ಮ ಗುರಿಯನ್ನು ಬಹಳ ಬೇಗ ತಲುಪ್ತೀರಿ. ಆದರೆ ಆ ಒಂದು ವಿಚಾರದಲ್ಲಿ ಮಾತ್ರ ನೀವು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕಾಗತ್ತೆ. ಒಂದು ಗುರಿ ಆದಮೇಲೆ ಮತ್ತೊಂದು ಕೆಲಸದ ಗುರಿ ಹೇಗಿರಬೇಕು, ಆ ಗುರಿ ಮೊದಲ ಗುರಿಗೂ ಇದಕ್ಕೂ ಇರುವಂಥ ಸಹ ಸಂಬಂಧಗಳೇನು ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ಹಣಕಾಸಿನ ವಿಚಾರದಲ್ಲಿ ನೀವು ಸ್ವಲ್ಪ ಉಳಿತಾಯದ ಮನೋಭಾವವನ್ನು ರೂಢಿಸಿಕೊಳ್ಳುವಂಥದ್ದು ಉತ್ತಮ. ಹಾಗೆ ನಿಮ್ಮನ್ನು ಯಾರು ಹಗುರವಾಗಿ ಭಾಗವಹಿಸ್ತಾರೆ ಅಂಥವರ ಜೊತೆಯಲ್ಲಿ ಆದಷ್ಟು ಈ ದಿನ ಬೆರೆಯುವಂಥ ಪ್ರಯತ್ನವನ್ನು ಮಾಡಬೇಡಿ. ಏಕೆಂದರೆ ಅವರಿಗೆ ನೆಗೆಟಿವ್ ವೈಬ್ಸ್ ಇರುವಂಥದ್ದು. ಅಂಥವರು ನಿಮ್ಮ ಜೊತೆ ಇದ್ದರೆ ನಿಮಗೂ ಕೂಡ ಅವರ ದೌರ್ಬಲ್ಯವೇ ಅಂಟಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ದೂರ ಇದ್ದು ಶ್ರಮಪಟ್ಟು ಕೆಲಸಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ. ಅದಕ್ಕೆ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ನೆರವು ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ವ್ಯವಹಾರಗಳು ಲಾಭದಾಯಕವಾಗಿ ನಡೆಯುತ್ತೆ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ಯಾರನ್ನೂ ಕೂಡ ಹೆಚ್ಚು ಆಶ್ರಯಿಸದೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇ ಮಾಡುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ, ಫಲಪ್ರದವಾದಂಥ ದಿನ. ಕುಟುಂಬದಲ್ಲಿ ಈ ದಿನ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಬೆಂಬಲ ಸಿಕ್ಕುವಂಥ ದಿನ. ಕುಟುಂಬಸ್ಥರ ಮಾರ್ಗದರ್ಶನ ಇದೆ. ಹಾಗಾಗಿನೇ ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಕುಟುಂಬಸ್ಥರ ಬೆಂಬಲದಿಂದ ಈ ದಿನ ಒಂದು ಒಳ್ಳೆಯ ಸಾಧನೆಗೆ ಕೈ ಹಾಕುವಂಥ ಸಾಧ್ಯತೆ ತುಂಬ ಇದೆ. ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರವಾದಂಥ ವಾತಾವರಣ ಇದೆ. ಹಾಗಾಗಿ ನೀವು ಈ ದಿನ ಪ್ರಯತ್ನ ಪಟ್ಟಿದ್ದೆಲ್ಲ ಸಕ್ಸಸ್ ಆಗುತ್ತೆ. ಇನ್ನು ಈ ದಿನ ಯಶಸ್ಸಿನಿಂದ ಕೆಲವರಿಗೆ ಹೊಟ್ಟೆ ಉರಿ, ಕೆಲವರು ಕರುಬುವಂಥದ್ದಾಗತ್ತೆ. ಹಾಗಾಗಿ ನಿಮ್ಮ ಹೇಳಿಕೆಗೆ ಉತ್ತಮ ಪ್ರತಿಫಲ ಸಿಕ್ಕುವಂಥ ಸಂದರ್ಭದಲ್ಲೇ ನಿಮ್ಮ ಒಂದು ಹೆಸರಿಗೆ ಮಸಿ ಬಳಿಯುವಂಥ ಒಂದು ಕಳಂಕ ತರುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಾರೆ ನಿಮ್ಮ ವಿರೋಧಿಗಳು, ಹಿತಶತ್ರುಗಳು. ಅವರ ಬಗ್ಗೆ ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಗಾಗಲಿ ಬಂಧುಗಳಿಗಾಗಲಿ ನಿಮ್ಮ ಯಾವುದೇ ರೀತಿಯ ಯೋಜನೆಗಳಿದ್ದರೆ ಅದನ್ನು ಹೇಳ್ಕೊಳ್ಬೇಡಿ. ಅಂದರೆ ಈ ಕಾರ್ಯಾರಂಭಕ್ಕೆ ಮೊದಲೇ ಕೆಲಸದ ಬಗ್ಗೆ ಯಾರಿಗೂ ಕೂಡ ಮನವರಿಕೆ ಮಾಡಿಕೊಡ್ಬೇಡಿ. ಕೆಲಸ ಆದಮೇಲೆ ಗೊತ್ತಾಗಲಿ, ಆದರೆ ಪ್ರಾರಂಭದಲ್ಲೇ ಗೊತ್ತಾದರೆ ಅದು ದೃಷ್ಟಿದೋಷಕ್ಕೆ ಕಾರಣ ಆಗುತ್ತೆ. ಕೆಲವರು ನಿಮ್ಮನ್ನು ದಾರಿ ತಪ್ಪಿಸ್ಬೋದು. ಇಂಥ ವಿಚಾರಗಳಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಇರಬೇಕು. ಈ ಹಿನ್ನೆಲೆಯಲ್ಲಿ ನಿಮ್ಮ ಸಂಗಾತಿಯ ಮಾತನ್ನು ಕೇಳಿಸ್ಕೊಳ್ಳಿ, ಅದನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ಆತ್ಮೀಯತೆಯ ಕಾಲಕ್ಷೇಪ ತುಂಬ ಚೆನ್ನಾಗಿರುತ್ತೆ. ಕುಟುಂಬಸ್ಥರಿಗಾಗಿ ಈ ದಿನ ಒಂದು ಕ್ವಾಲಿಟಿ ಟೈಮನ್ನು ಕೊಡ್ತೀರಿ. ಹಾಗೆ ಈ ದಿನ ಆಹಾರ ವಿಹಾರಾದಿಗಳ ಕಡೆ ಕೂಡ ಗಮನ ಇದೆ. ಕುಟುಂಬಸ್ಥರಿಗೂ ಕೂಡ ಈ ದಿನ ಆಹಾರದ ವಿಚಾರದಲ್ಲಿ ಪಾಠ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ಜೊತೆಗೆ ಕೆಲವು ಕೆಲಸಗಳಲ್ಲಿ ಆಸಕ್ತಿ ಕಡಿಮೆ ಇರೋದರಿಂದ ಅಂಥ ಕೆಲಸಗಳನ್ನೇ ಕೈ ಬಿಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸ್ವಾತಂತ್ರ್ಯವೂ ಕೂಡ ಕಡಿಮೆ, ಜೊತೆಗೆ ಅಂಥ ಒಂದು ಮನಸ್ಥಿತಿ ಕೂಡ ಸರಿಯಾಗಿರಲ್ಲ. ಹಾಗಾಗಿ ಈ ದಿನ ನೀವು ಮಾಡುವಂಥ ಆಯ್ಕೆ ಏನಿದೆ ಅದು ಅಷ್ಟೊಂದು ಸಮರ್ಪಕವಾಗಿ ಇರಲ್ಲ. ಇನ್ನು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಆ ಪರಿಸ್ಥಿತಿ, ಆ ಸನ್ನಿವೇಶದ ಅರಿವು ನಿಮಗೆ ಇರಬೇಕಾಗತ್ತೆ. ಅದಕ್ಕಾಗಿಯೇ ಆ ಕೆಲಸದ ಆಳದ ಬಗ್ಗೆ, ಆ ಕೆಲಸದ ಸಾಧಕ ಬಾಧಕಗಳ ಬಗ್ಗೆ ಮೊದಲು ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಅನಾವಶ್ಯಕವಾದಂಥ ಖರ್ಚಿನ ಬಗ್ಗೆ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳಿ. ಮತ್ತು ನೀವು ಮಾಡಿರುವಂಥ ಕೆಲಸ ಕಾರ್ಯಗಳಿಗೆ ಪಶ್ಚಾತ್ತಾಪ ಪಟ್ಟು ಆ ಕೆಲಸವನ್ನೇ ಬದಲಾವಣೆ ಮಾಡುವಂಥ ಒಂದು ಸಂದರ್ಭ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಕುಟುಂಬಸ್ಥರ ನೆರವಿನಿಂದ ಇಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಹಿರಿಯರಿಗಾಗಿ ಅಥವಾ ಹಿರಿಯರ ಒಂದು ಮಾತುಗಳಿಗಾಗಿ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಅಂದರೆ ಅವರಿಗಾಗಿ ಸಮಯ ಕೊಡಬೇಕು, ಅವರ ಮಾತುಗಳನ್ನು ಕೇಳಿಸ್ಕೊಳ್ಬೇಕು. ಹಾಗೆ ಸ್ವಲ್ಪ ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸಿ. ಇನ್ನು ಎಲ್ಲ ವಿಚಾರದಲ್ಲೂ ಕೂಡ ಸ್ವಲ್ಪ ಹೊಂದಾಣಿಕೆಯನ್ನು ಇಟ್ಕೊಂಡ್ರೆ ಮಾತ್ರ ಕೆಲಸ ಸಾಧ್ಯವಾಗುತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದಲೇ ನೀವು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಚಿಂತೆ ಅನ್ನುವಂಥದ್ದು ಮನಸ್ಸಿಗೆ ಬಂದರೆ ಅದು ಬೇಗ ಹೋಗಲ್ಲ. ಹಾಗಾಗಿ ಆದಷ್ಟು ಈ ಚಿಂತೆಯನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇದು ಹೇಳೋದು ಸುಲಭ, ಆದರೆ ಅದನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ನೀವು ಪಡುವಂಥ ಯಾತನೆ ಏನಿದೆ ಅಥವಾ ಆ ಒಂದು ಚಿಂತೆಯಿಂದ ಹೊರಬರಲಿಕ್ಕೆ ಪಟ್ಟಿರುವಂಥ ಪ್ರಯತ್ನಗಳೇನಿದೆ ಅದು ನಿಮಗಷ್ಟೇ ಗೊತ್ತಿದೆ. ಹಾಗಾಗಿ ಯಾವುದು ಉತ್ತಮ ಅನಿಸುತ್ತೆ ಆ ಸನ್ನಿವೇಶದಲ್ಲಿ ಆ ಒಂದು ತೀರ್ಮಾನವನ್ನು ಕೈಗೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಹಣಕಾಸಿನ ಸ್ಥಿತಿಯ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ. ಯಾರಿಗೂ ಸಾಲವನ್ನು ಕೊಡುವಂಥದ್ದು, ಸಾಲವನ್ನು ತರುವಂಥ ಒಂದು ಪ್ರಯತ್ನ ಏನಾದರೂ ಇದ್ದರೆ ಈ ದಿನ ಮಾಡಬೇಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5.